ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವಿಡಿಯೋ ನೋಡೋಕೆ ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಫಸ್ಟೇ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನು ಇವತ್ತಿನ ವಿಚಾರ ನೋಡೋದಾದರೆ, ಬೀದರ್ ಜಿಲ್ಲಾ ಕಾರ್ಮಿಕ ಸೇವಾಗಳ ವಿವಿಧ ದೇಶ ಸಹಕಾರ ಸಂಘ ಜಿಲ್ಲಾಧಿಕಾರಿಗಳ ಕಚೇರಿ ಬೀದರ್ ಇದೀಗ ಇಲ್ಲಿ ಹುದ್ದೆಗಳು ಖಾಲಿ ಇದ್ದು, ಇನ್ನು ಈ ನೋಟಿಫಿಕೇಷನನ್ನು 25/11/2024 ಹೊರಡಿಸಲಾಗಿದ್ದು, ಮಾನ್ಯ ಸಹಾಯಕ ನಿರ್ದೇಶಕರ ಕಡೆಯಿಂದ ಬಂದಿರುತ್ತದೆ. ಇನ್ನು ಚಾಲಕ ಹಾಗೂ ತಾಂತ್ರಿಕ ಸಹಾಯಕ ಸಿಬ್ಬಂದಿಗಳ ಹುದ್ದೆಗಳಿಗೆ ಇದೀಗ ನೇಮಕಾತಿ ನೀಡಲಾಗಿದ್ದು, ಕಲ್ಯಾಣ ಸರ್ಕಾರ ರಸ್ತೆ ಸಾರಿಗೆಯ ನಿಗಮದ ಬೀದರ್ ಭಾಗದ ವ್ಯಾಪ್ತಿ ಬೀದರ್ 1 ಮತ್ತು ಬೀದರ್ 2, ಬಾಲ್ಕಿ, ಔರಾದ, ಬಸವಕಲ್ಯಾಣ ಮತ್ತು ಹುಮನಾಬ ಘಟಕಗಳಲ್ಲಿ ಬಸ್ ಚಾಲಕರಿಗೆ 100 ಹುದ್ದೆಗಳು ಖಾಲಿ ಇದ್ದು, ಹಾಗೂ ವಾಹನ ನಿರ್ವಹಣೆಗೆ 50 ಜನ ತಾಂತ್ರಿಕ ಸಹಾಯಕರ ಹುದ್ದೆಗೆ ನೇಮಕಾತಿ ಹೊರಡಿಸಲಾಗಿದೆ. ಇನ್ನು ಈ ಹುದ್ದೆಯು ವಾಕ್-ಇನ್ ಇಂಟರ್ವ್ಯೂ ಆಗಿದ್ದು, ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಬೇಗನೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ 7/12/2024 ರಿಂದ 4/12/2024 ರವರೆಗೆ ಚಾಲಕರ ಹುದ್ದೆಗೆ ಹಾಗೂ 6/12/2024 ರಿಂದ 7/12/2024 ರವರೆಗೆ ತಾಂತ್ರಿಕ ಸಹಾಯಕ ಹುದ್ದೆಗೆ ಸಮಯದಲ್ಲಿ ನೇರ ಸಂದರ್ಶನವನ್ನು ನೀಡಬಹುದು. ಇನ್ನು ಸಬ್ಮಿಟ್ ಮಾಡಬೇಕಾದ ಡಾಕ್ಯುಮೆಂಟ್ಗಳನ್ನು ನೋಡುವುದಾದರೆ, SSLC ಮಾರ್ಕ್ಸ್ ಕಾರ್ಡ್ ಮತ್ತು 2 years H ಲೈಸೆನ್ಸ್ ಟು ಡ್ರೈವ್ ಹೆವಿ ಪ್ಯಾಸೆಂಜರ್ಸ್ ಗೂಡ್ಸ್ ವೆಹಿಕಲ್ ಆ್ಯಂಡ್ ಪ್ರೋಸೆಸ್ ಕರ್ನಾಟಕ ಬ್ಯಾಡ್ಜ್. ಇನ್ನು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗೆ ದೇಹ ದೃಢತೆ: ಕನಿಷ್ಠ ಪುರುಷ ಅಭ್ಯರ್ಥಿಗೆ ಎತ್ತರ 163 ಸೆಂಟಿಮೀಟರ್, ತೂಕ 54 kg, ಮಹಿಳಾ ಅಭ್ಯರ್ಥಿಯಾಗಿದ್ದರೆ ಎತ್ತರ 153 ಸೆಂಟಿಮೀಟರ್, ತೂಕ 50 kg ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೂ ಆಧಾರ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಹಾಗೂ ಯೋಜನಾ ನಿಯಂತ್ರಿತ ಪ್ರಮಾಣ ಪತ್ರ, ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಅಳತೆಯ 4 ಭಾವಚಿತ್ರಗಳು. ಅಭ್ಯರ್ಥಿಯ ವಯಸ್ಸು ಕನಿಷ್ಠ 24 ವರ್ಷ ತುಂಬಿರಬೇಕು. ಹಾಗೆ ಗರಿಷ್ಠ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಮತ್ತು ಪ್ರವರ್ಗ 2AB ಮತ್ತು 3AB, ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಪ್ರವರ್ಗ 1 ಅಭ್ಯರ್ಥಿಗೆ ಗರಿಷ್ಠ 40 ವರ್ಷ ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ತಾಂತ್ರಿಕ ಸಹಾಯಕ ಹುದ್ದೆಗೆ ಸಬ್ಮಿಟ್ ಮಾಡಬೇಕಾದ ಡಾಕ್ಯುಮೆಂಟ್ಗಳನ್ನು ನೋಡುವುದಾದರೆ, SSLC ಮೂಲ ಅಂಕಪಟ್ಟಿ, ITI, ITC, NAC ಪಾಸ್, ITC, ಡೀಸೆಲ್ ಮೆಕ್ಯಾನಿಕ್, ಆಟೋ ಎಲೆಕ್ಟ್ರಿಕ್, ವೆಲ್ಡರ್, ಶೀಟ್ ಮೆಟಲ್ ವರ್ಕರ್, ಎಲೆಕ್ಟ್ರಿಕ್ ಮೆಕ್ಯಾನಿಕ್, ಪೋಸ್ಟರಿ ಡ್ರಾಫ್ಟ್ ಮ್ಯಾನ್, ಮೆಕ್ಯಾನಿಕ್, ಫಿಟ್ಟರ್, ಮಿಷಿನಿಸ್ಟ್, ಟೈರ್ ಫಿಟ್ಟಿಂಗ್ ಅಥವಾ SSLC ಪಾಸಾಗಿರುವ ಬೋರ್ಡ್ ಎಜುಕೇಷನಲ್ ಅಂಕಪಟ್ಟಿಯನ್ನು ಸಬ್ಮಿಟ್ ಮಾಡಬೇಕಾಗಿರುತ್ತದೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ದೇಹ ದೃಢತೆಯು ಕನಿಷ್ಠ ಪುರುಷ ಅಭ್ಯರ್ಥಿಗಳಾದಲ್ಲಿ ಎತ್ತರ 163 ಸೆಂಟಿಮೀಟರ್, ತೂಕ 55 kg, ಮಹಿಳಾ ಅಭ್ಯರ್ಥಿಯಾಗಿದ್ದಲ್ಲಿ ಎತ್ತರ 153 ಸೆಂಟಿಮೀಟರ್, ತೂಕ 50 kg ಇರುವಂಥ ಅಭ್ಯರ್ಥಿ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಆಧಾರ್ ಕಾರ್ಡ್, ಕ್ಯಾಸ್ಟ್ ಸರ್ಟಿಫಿಕೇಟ್, ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಹಾಗೂ ನಿಯಂತ್ರಿತ ಪ್ರಮಾಣ ಪತ್ರ ಹಾಗೂ ಇತ್ತೀಚಿನ 4 ಪಾಸ್ಪೋರ್ಟ್ ಸೈಜ್ ಫೋಟೋ. ಮತ್ತು ಈ ಹುದ್ದೆಗೂ ಕೂಡ ಕನಿಷ್ಠ 18 ವರ್ಷದಿಂದ ಹಾಗೂ ಗರಿಷ್ಠ 35 ಹಾಗೂ 40 ವರ್ಷದ ಇರುವಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಹಾಗೆ ನಮ್ಮ ಚಾನಲಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿರೋಂಥರಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗಿ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಇದ್ದು ಆ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ. ಈ ಗ್ರೂಪ್ಗಳ ಲಿಂಕನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಬಯೋದಲ್ಲಿ ನೀಡಲಾಗಿರುತ್ತದೆ. ಇನ್ನು ಈ ಹುದ್ದೆಗಳು ಯಾವ ಜಾಗದಲ್ಲಿ ಎಷ್ಟು ಹುದ್ದೆಗಳಿದೆ ಎಂದು ನೋಡೋದಾದರೆ, ಬೀದರ್ 1 ಘಟಕದ 20 ಹುದ್ದೆಗಳು, ತಾಂತ್ರಿಕ ಸಹಾಯಕರ ಹುದ್ದೆಗೆ 15 ಹುದ್ದೆಗಳು ಖಾಲಿವೆ. ಬೀದರ್ನ ಚಾಲಕ ಹುದ್ದೆಗೆ 20 ಹುದ್ದೆಗಳು, ಹುಮನಾಬಾದ 10 ಹುದ್ದೆಗಳು, ಬಸವ ಕಲ್ಯಾಣದ 20 ಹುದ್ದೆಗಳು, ಬಾಲ್ಕಿನ 20 ಚಾಲಕ ಹುದ್ದೆಗಳು, ತಾಂತ್ರಿಕ ಸಹಾಯಕರ ಹುದ್ದೆಗೆ 15 ಹುದ್ದೆಗಳು ಖಾಲಿವೆ. ಔರಾದ್ನ 10 ಹುದ್ದೆಗಳು ಹಾಗೂ ತಾಂತ್ರಿಕ ಸಹಾಯಕರ ಹುದ್ದೆಯು 20 ಹುದ್ದೆಗಳು ಖಾಲಿರುತ್ತವೆ. ಒಟ್ಟು ಚಾಲಕರ 100 ಹುದ್ದೆಗಳು ಹಾಗೂ ತಾಂತ್ರಿಕ ಸಹಾಯಕರ 50 ಹುದ್ದೆಗಳು ಸೇರಿ ಒಟ್ಟು 150 ಹುದ್ದೆಗಳು ಖಾಲಿಯಿರುತ್ತವೆ. ಇನ್ನು ಈ ಹುದ್ದೆಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಯಾವುದೇ ಘಟಕದಲ್ಲಿ ಕಾರ್ಯನಿರ್ವಹಿಸಲು ಬಿಟ್ಟರೆ ಆ ಜಾಗದಲ್ಲಿ ಕಾರ್ಯವನ್ನು ನಿರ್ವಹಿಸಲು ಸಿದ್ಧರಿರಬೇಕು. ಹಾಗೂ ಈ ಚಾಲಕರ ಹುದ್ದೆಗೆ ಮಾಸಿಕ 16,973 ರೂಪಾಯಿ ವೇತನವಾಗಿದ್ದು, ಇನ್ನು ತಾಂತ್ರಿಕ ಸಹಾಯಕರ ಹುದ್ದೆಗೆ 16,550 ರೂಪಾಯಿ ಮಾಸಿಕ ವೇತನವಾಗಿರುತ್ತದೆ.
ಹಾಗೆ ಈ ಹುದ್ದೆಗೆ ಇಂಟರ್ವ್ಯೂ ನೀಡುತ್ತಿರುವಂಥ ಅಭ್ಯರ್ಥಿಗಳು ಬೆಳಿಗ್ಗೆ 12 ಗಂಟೆಯ ಒಳಗೆ ಇಂಟರ್ವ್ಯೂ ನೀಡಲು ಹಾಜರಾಗಿರಬೇಕಾಗುತ್ತದೆ. ಹಾಗೆ ಈ ಇಂಟರ್ವ್ಯೂಗೆ ಹೋಗುತ್ತಿರುವಂಥ ಅಭ್ಯರ್ಥಿಗಳು ಅವರ ಡಾಕ್ಯುಮೆಂಟ್ಗಳನ್ನು 2 ಸೆಟ್ ಜೆರಾಕ್ಸ್ ಮಾಡಿ ಇಟ್ಕೊಂಡಿರಬೇಕಾಗಿರುತ್ತದೆ. ಮತ್ತು ಈ ನೇಮಕಾತಿಯು ತಾತ್ಕಾಲಿಕವಾಗಿದ್ದು ಮೆರಿಟ್ ಆಧಾರದ ಮೇಲೆ ಪ್ರದರ್ಶನವಾಗಿ ಪ್ರಚಲಿತ ನಿಯಮಾವಳಿಯಂತೆ ಆಯ್ಕೆಯ ಪಟ್ಟಿ ಸಿದ್ಧಪಡಿಸಲಾಗುವುದು. ಇನ್ನು ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಯಿತು ಅಂತ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಇನ್ನು ಈ ಹುದ್ದೆಯ ನೋಟಿಫಿಕೇಷನ್ ನಿಮಗೆ ಬೇಕಾದಲ್ಲಿ ನಮಗೆ ಕಾಮೆಂಟ್ ಮಾಡಿ ಅಥವಾ ವಾಟ್ಸಪ್ ಅಥವಾ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ. ಮತ್ತೆ ನಿಮಗೆ ಇನ್ನೊಂದು ವಿಡಿಯೋ ಮೂಲಕ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮ್ಮ ವಿಡಿಯೋನ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊತ ಸಪೋರ್ಟ್ ಮಾಡ್ತಾಯಿರಿ. ಈ ಹುದ್ದೆಗೆ ಯಾರ್ಯಾರು ಅರ್ಜಿ ಸಲ್ಲಿಸ್ತಾ ಇದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.